ಆತ್ಮೀಯರೇ ನಮಸ್ಕಾರ. ನಮ್ಮೂರು ಮಿರ್ಲೆ ಚಾನಲ್ಗೆ ಸ್ವಾಗತ. ನಾನು ಮಂಜುನಾಥ್ ಮಿರ್ಲೆ. ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆಯ ಬಳಿಕ ಸಾರ್ವಜನಿಕರು ಕೇಳುತ್ತಿರುವುದು ಒಂದೇ, ಸರ್ಕಾರದ 5 ಯೋಜನೆಗಳು ಕೂಡ ನಿಲ್ಲುತ್ತವಂತೆ ಹಾಗೆಂದು. ಆದರೆ ನಮ್ಮ ಸರ್ಕಾರ 5 ವರ್ಷಗಳ ಸಂಪೂರ್ಣ ಅವಧಿಯ ಇರುವವರೆಗೂ ಈ 5 ಯೋಜನೆಗಳು ನಿಲ್ಲುವುದಿಲ್ಲ ಎಂದು ಸುದ್ದಿಗಾರರೊಂದಿಗೆ ಮುಖ್ಯಮಂತ್ರಿಯವರೇ ಖುದ್ದಾಗಿ ಹೇಳಿದ್ದಾರೆ. ಹಾಗಾಗಿ ಯಾವ ಜನಗಳು ಕೂಡ ಈ 5 ಯೋಜನೆಗಳ ಬಗ್ಗೆ ಬೇರೆ ಥರದ ಊಹಾಪೋಹಗಳಿಗೆ ಕಿವಿಗೊಡಬೇಡಿ. ಏಕೆಂದರೆ ಈ ಯೋಜನೆಗಳು ಬಡವರಿಗೆಂದೇ ಸರ್ಕಾರವು ನಿಯೋಜಿಸಲ್ಪಟ್ಟ ಯೋಜನೆಗಳಾಗಿದೆ. ಹಾಗಾಗಿ ಈ ಯೋಜನೆಗಳು ಯಾವುದೇ ಕಾರಣಕ್ಕೂ ನಿಲ್ಲುವುದಿಲ್ಲ. ಹಾಗಾಗಿ ಈ ಎಲ್ಲ ಯೋಜನೆಗಳು 5 ವರ್ಷ ಮುಂದುವರಿಯುತ್ತವೆ. ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಮಾನ್ಯ ಸಿದ್ದರಾಮಯ್ಯನವರೇ ಉತ್ತರಿಸಿದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ 5 ಗ್ಯಾರಂಟಿಗಳು 5 ವರ್ಷದವರೆಗೂ ನಿಲ್ಲುವುದಿಲ್ಲ. ಜನಗಳು ನಿಶ್ಚಿಂತೆಯಿಂದಾಗಿ ಇರಬಹುದು. ಮುಂದೆ ಎಲ್ಲ ಚರ್ಚೆ ಮಾಡಲ್ಲ ನಾನು. ಸರ್, ಈಗ ಗ್ಯಾರಂಟಿ ವಿಚಾರದಲ್ಲಿ ಏನೋ ಬದಲಾವಣೆ ಆಗುವ ತರದಲ್ಲಿ ಏನಾಗುದಿದೆ? ಗ್ಯಾರಂಟಿ 5 ಗ್ಯಾರಂಟಿ ಯಾವುದು 5 ಗ್ಯಾರಂಟಿ? ಯಾಕಂದ್ರೆ ಕೆಲವರು ಅದು ಮರುಪರಿಶೀಲಿಸಿ ಅಂತ ಹೇಳ್ತಾರೆ. ನಿಮ್ಮ ಪಾರ್ಟಿಯವರು ಯಾರು ಹೇಳಿದ್ರು? ಹಾಗಾಗಿ ಯಾರು ಲಕ್ಷ್ಮಣ ಅವರು ಹೇಳಿದ್ರು ಸರ್, 5 ಗ್ಯಾರಂಟಿಗಳು ಕೂಡ ಮುಂದುವರಿತವೆ. ಪರಿಶೀಲನೆ ಆ ಥರದ್ದು ಏನಾದ್ರು ಪುನಃ ಮುಂದುವರಿತವೆ ಅಂತಂದ್ರೆ ಇನ್ನೊಂದು ಕ್ವಶನ್ ಯಾಕೆ ಕೇಳ್ತೀರಿ? 5 ಗ್ಯಾರಂಟಿಗಳು ಕೂಡ ಮುಂದುವರಿತವೆ. ಅದು ಬಡವರ ಪ್ರೋಗ್ರಾಮು, ಚುನಾವಣೆಗೋಸ್ಕರ ಮಾಡಿದ್ದಂಥ ಪ್ರೋಗ್ರಾಮ್ ಅಲ್ಲ. ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಲಿಕ್ಕೆ ಮಾಡಿರ್ತಕ್ಕಂಥ ಪ್ರೋಗ್ರಾಮ್. ಅದರಿಂದ ಆ ಕಾರ್ಯಕ್ರಮಗಳು, ಬಡವರ ಕಾರ್ಯಕ್ರಮಗಳನ್ನು ನಿಲ್ಲಿಸಲ್ಲ. ರಾಜ್ಯದಲ್ಲಿ ಮತ್ತೆ ಮುಂಗಾರಿನ ವೈಫಲ್ಯದ ಲಕ್ಷಣಗಳು ಕಾಣ್ತಾ ಇದೆ ಸರ್.